ಕಣಮ್ಮ, ನಾನು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಗೊಂಬರ್ತೀನಿ. ಡಾಕ್ಟ್ರು ಹೇಳವ್ರಿ ಸೊಪ್ಪು ತರಕಾರಿ ಎಲ್ಲನ ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿ ಸೊಪ್ಪು ತಗೊಂಬಂದು ಸೊಪ್ಪು ಸಾರು ಅದೆಲ್ಲ ಮಾಡ್ತೀನಿ. ಹೋಗಿ ತಗೊಂಬರ್ತೀನಿ ಕಣಮ್ಮ. ಅಲ್ಲ ನಿಮ್ಮ ಅಪ್ಪಗೆ ಹೇಳಿದ್ರಿ ಹೊಲ್ದಾಗ್ಲೇ ಕಿತ್ಕೊಬರೋದು, ಹೊಲ್ದಾಗ ಇರುತ್ತಲ್ಲ ಬಿಡು ಲಸ್ಮಕ್ಕಾಗಿ ಹೇಳೋಕ್ಕಾಗುತ್ತೆ. ಹೊಲ್ದಾಗೆ ಸಿರಣೆ ಹೋಗುತ್ತಲ್ಲ ಅವತ್ತಿರ ತೋರುತ್ತೆ ಸೊಪ್ಪೇನು. ಇವಾಗ ಮಳೆ ಬಂದಿರೋದಕ್ಕೂ ಅದಕ್ಕೂ ಹೊಲ್ದಾಗೆ ಮಸ್ತಾಗೈತಿ. ಸೊಪ್ಪೇನು ತರಬೇಡ, ಟೊಮಟೆ ಹಣ್ಣು, ಹಸ್ರಕಾಯಿ, ಬದನೆಕಾಯಿ ಅವೆಲ್ಲ ತಗೊಂಬ, ತರಕಾರಿನ ಬೇರೆದೆಲ್ಲ. ಸರಿ ಆಯ್ತು ಹೇಳಮ್ಮ, ನಾನು ಗಿರ್ಜಾ ಹೋಗಿ ಬೇಕಾದರೆ ಕಿತ್ಕೊಂಬರ್ತೀವಿ. ಇಲ್ಲಾಂದರೆ ಸೀನಂಕಲ್ಗೆ ಹೇಳಿದ್ರೆ ಸೀನಂಕಲ್ ಆದರೂ ತಂದು ಕೊಡುತ್ತೆ. ನಂಗಾದರೆ ಹೋಗಿ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬದನೆಕಾಯಿ, ಸ್ವಲ್ಪ ತರಕಾರಿ ಅನ್ನ ಮಾಡೋದಕ್ಕೆ ತರಕಾರಿ ತಗೊಂಬರ್ತೀನಿ. ಕ್ಯಾರೆಟು, ಹುಳ್ಳಿಕಾಯಿ, ಆಲೂಗೆಡ್ಡೆ ಇಂಥವೆಲ್ಲ ತಗೊಂಬರ್ತೀನಿ. ಸರಿ ಹೋಗಿ ಬರ್ತೀನಾ, ತರಕಾರಿ ತಗೊಂಡು ಬರ್ತೀನಿ. ಸರಿ ಕಣಮ್ಮ, ಸೊಪ್ಪೇನು ತರಬೇಡ, ಕೊತ್ತಂಬರಿ ಸೊಪ್ಪು ಅಂತ ಸೊಪ್ಪು ಇಲ್ಲೇ ಕಿತ್ಕೊಂಬರಕ್ಕಾಗುತ್ತೆ. ಚೆನ್ನಾಗೈತೆ ಹೊಲ್ದಾಗೆ ಮಳೆ ಬಂದಿರೋದಕ್ಕೆ ಚೆನ್ನಾಗಿ ಸೊಪ್ಪು ಚೆನ್ನಾಗಿರುತ್ತೆ, ಎಳೆಯದು. ಚೆನ್ನಾಗಾಗುತ್ತೆ ಸಾರನು. ಹೋಗು ತಗೊಂಬರೋಗು. ಅದೇ ಪಲಾವಿನ ತರಕಾರಿನೂ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಖಾಲಿ ಆಗ್ಯಾವಲ್ಲ, ಇಂಥವೆಲ್ಲ ತಗೊಂಬರ್ತೀನಿ. ಅದು ಪಲಾವು ಮಸಾಲೆದೆಲ್ಲ ತಿನ್ನಬಾರ್ದು, ಹಂಗೇ ಸ್ವಲ್ಪ ಇದು ಮಾಡ್ದಂಗೆ ಮಾಡ್ತೀನಿ. ತರಕಾರಿ ಅನ್ನ ಮಾಡ್ದಂಗೆ ತರಕಾರಿ ಎಲ್ಲ ಹಚ್ಚಾಕ್ಬಿಟ್ಟು ಅನ್ನ ಅದರೊಳಗೆ ಹಾಕಿ ಏನೂ ಖಾರ ರುಬ್ಬೋದಿಲ್ಲ, ಏನಿಲ್ಲ. ಸ್ವಲ್ಪ ಅಕ್ಕಿ ಹಂಗೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಕಮ್ಮಗೆ ತರಕಾರಿ ಅನ್ನ ಥರ ಮಾಡ್ತೀನಿ. ಸರಿ ಕಣಮ್ಮ, ಹೋಗ್ಬರ್ತೀನ, ಬಂದು ಮಾಡ್ತೀನಿ ನಾನು ತಿಂಡಿನ. ಸರಿ ಕಣಮ್ಮ, ಆಯಿತು ಹೋಗ್ಬ. ದುಡ್ಡು ಐತೆ ಹೇಳಮ್ಮ, ತಗೊಂಬರ್ತೀನಿ ನಾನೆಲ್ಲನೂ. ಈಗ ಸಮೇಲ್ಗೆ ಹೋತಲಂಸ ಅಂತಮ್ಮ ತರಕಾರಿ ತಗೊಂಬರಕ್ಕೆ ಹೋದ್ಲು ಕಣಜ್ಜಿ. ತರಕಾರಿ ಎಲ್ಲ ಖಾಲಿ ಆಗಿದ್ವು, ಹಸ್ರುಗಾಯಿ, ಟೊಮೆಟೊ ಹಣ್ಣು, ಬದನೆಕಾಯಿ ಇಂಥವೆಲ್ಲ ಇರಲಿಲ್ಲ. ಅದಕ್ಕೆ ತರಕಾರಿ ತಗೋಬತ್ತೀನಿ ಕಣಮ್ಮ ಅಂತ ಹೋಗಿದ್ದಾಳೆ. ಬಾರಜ್ಜಿ ನೋಡಮ್ಮ, ಇವತ್ತೊಂದೀಟು ಗೆಲುವಾಗ ಇದೆಯಾ, ಇವತ್ತು ಶಾಂತಮ್ಮಮ್ಮಂಗೆ ಕಾಣ್ತಾ ಇದೆಯಾ. ನೋಡಿ ಇವತ್ತೊಂದೀಟು ನಿನ್ನ ಮಕ್ಕಳಿಗೆ ಕಾಳೆ ಬಂದೈತಿ. ಹಿಂಗಿರಿದ್ರೆ ನೀನು ಸಣ್ಣಕಾಲ ನೆನ್ನೆಸ್ಲು ನೋಡೋಕ್ಕಾಗ್ತಿರ್ಲಿಲ್ಲ ನಿನ್ನ. ಪರವಾಗಿಲ್ಲ ಇವಾಗ ಒಂದಿಟ್ಟು. ಹ್ಞೂನಜ್ಜಿ ಇವತ್ತು ಪರವಾಗಿಲ್ಲ, ಇವತ್ತೇನಂತ ಸುಸ್ತಿಲ್ಲ ಏನಿಲ್ಲ, ಹೆಂಗ ಚೆನ್ನಾಗಿದ್ದೀನಿ, ಪರವಾಗಿಲ್ಲ ಇವತ್ತು. ಹಾಗಾಳೆ ಯಾವ್ದು ಫೋನ್ ಬತ್ತೈತಿ? ಯಾವ್ದು ಫೋನ್ ಬತ್ತೈತಿ ಕಣಮ್ಮ, ಇದು ದೀಕ್ಷ ಸಂಬಂಧೇನ. ಈಗ ಫೋನ್ ಬತ್ತೈತಿ ನೋಡಲ್ಲಿ ತಗ, ಅವಾಗಿಂದ ಬತ್ತಾಯ್ತು ಫೋನು. ಫೋನೇ ತಗೊಂಡೋಗ್ಲಿಲ್ಲ, ಮನೆಯಾಗೆ ಬಿಟ್ಟೋದ್ಲಿ ತತ್ತ. ನೋಡೋಣದಲ್ಲಿ ಯಾರನ್ನ ಒರ್ಸಿತಮ್ಮನ ಯಾರನ್ನ ಮಾಡಿರ್ತಾರೆ ತತ್ತ ಎತ್ತಾನ. ಯಾವುದೋ ಒಂದು 3-4 ಪಟ್ಟು ಬಂತಮ್ಮ, ನಾನು ಮನಿಕೊಂಡಿದ್ದೆ, ಎಚ್ಚರಿಕೆ ಆಯ್ತು ಶಬ್ದ ಮಾಡ್ತಾ, ಅದಕ್ಕೆ ತಗೊಂಬಂದು ತಕ ನೋಡು ಅದಿಲ್ಲ ಯಾರು. ಅಲ್ಲ ಎತ್ತು ಮಾತಾಡ್ಬೇಕಿಲ್ಲನಪ್ಪ, ಯಾರು ಅಂತ ಕೇಳ್ಬೇಕು ತಾನೆ. ನಾನು ದೀಕ್ಷ ಮುಂದೆನ ಯಾರನ್ನ ಫೋನ್ ಮಾಡಿರ್ತಾರೆ ಅಂತೇಳಿ ಎತ್ತಲಿಲ್ಲ. ಸುಮ್ಕಂದೆ ಒಂದು ಪಟ್ಟು ಪಡ್ಕಂತ ಬಿಡತ್ತ ನೋಡ್ಕೊಂತಾರೆ. ಸುಮ್ಮನೆ ಹಂಗೆ ಮನೆ ಕೆಣ್ಣು ಬಂದಿತ್ತು, ಹೊಡ್ಕೊಂಡಿದ್ನ, ಅದಕ್ಕೆ ಸುಮ್ಕಾದಿ ತಿರ್ಗಿ ಬಂತು, ಅದಕ್ಕೆ ತಗೊಂಬಂದು. ತಿರ್ಗಾ ಇದು 3ನೇ ಪಟ್ಟು ಗೊತ್ತಾಯ್ತು. ಆ ಪತ್ತಡಿ ಮಾಡ್ತಾರೆ ನೋಡೋಣ. ತಿರ್ಗಿ ಬಂದು ಕಣಿಸಿ ಅಂತ ನೋಡಿ, ಅದು ಯಾರು ಫೋನ್ ಮಾಡ್ಯಾವ ನೋಡಿ ಮಾತಾಡಿ. ಹಲೋ ಏನೇ ನಿನಗೆ ಗಂಡನ್ನು ಬಿಟ್ಟು ಹೋಗದಲ್ಲ, ಏನನ ನಿನ್ನ ಮಾನ ಮರ್ಯಾದೆ ಐತೇನೆ? ಹೇಳಿದ್ದೇನೆ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ನನ್ನ ಸುದ್ದಿನ. ಸಿರು ಕುಣಿತಾನೆ, ಸಿರು ಒಳ್ಳೆಯನಲ್ಲ, ಸಿರು ಮೋಸ್ಕಾರ ಅಂತ ಹೇಳಿದ್ದೇನೆ ನೀನು. ನಿಮ್ಮಪ್ಪ ನಿಮ್ಮಮ್ಮಗೆ ಹೇಳಿದ್ದೇನೆ. ನನಗೆ ಇಲ್ಲಿ ತಲೆ ಕೆಟ್ಟು ಹೋಗ್ತೈತೆ. ನಾನು ಫುಲ್ಲು ಕುಡುಕಾಗ್ಬಿಟ್ಟಿದ್ದೀನಿ ಕಣೆ, ಕುಡುಕಾಗ್ಬಿಟ್ಟಿದ್ದೀನಿ. ಏನಿಲ್ಲ ಹೆಂಗಸ್ರ ಮಾತೆಲ್ಲ ಕೇಳಿ ನನ್ನ ಬಿಟ್ಟೋದೆ ತಾನೆ. ನಿಮ್ಮ ಅಕ್ಕಯ್ರು ಏನೇ ದಬ್ಬಾಕಿರು ನೀನು ಇಲ್ಲಿಂದ ಕರ್ಕೊಂಡು ಹೋದ್ರಲ್ಲ ನಿನ್ನ. ನಿಮ್ಮ ಅಕ್ಕಯ್ರು ಏನು ಮಾಡಿರಿ ನಿನ್ನ, ಏನು ಕೊಟ್ಟರೆ ಅಲ್ಲಿ ಕರ್ಕೊಂಡೋಗಿ? ಹೇಳಿ, ಏಯ್ ಮಾತಾಡಿ. ಅಯ್ಯೋ ಶಿವನಿ, ನಮ್ಮ ಚಿರಪ್ಪ ಯಾಕೆ ಹಿಂಗೆ ಮಾತಾಡ್ತಾನೆ? ಹಲೋ ಅಂತ ಯಾಕೆ ಅಂತೀಯ? ಬೋಗ್ಳೆ ಹಲೋ ಅಂತ ಯಾಕೆ ಅಂತೀಯ ನೀನು? ನಾನು ಮರ್ಯಾದೆ ತೆಗಿ, ಎಲ್ಲರಿಗೂ ಹೇಳು ನಾನು ಎಂತಾನು ಅಂತ. ಚಿರ ಒಳ್ಳೆಯನಲ್ಲ ಅಂತ ನಿಮ್ಮ ಅಪ್ಪಗೂ ಹೇಳು, ನಿಮ್ಮ ಅಮ್ಮಗೂ ಹೇಳು, ನಿಮ್ಮ ಅಕ್ಕರಿಗೆ ಇನ್ನೇನು ಆಲ್ರೆಡಿ ಗೊತ್ತಾಗೈತಿ. ನಿಮ್ಮ ದಡಮೈಗೂ ಹೇಳು, ನಿಮ್ಮ ದಡಪೈಗೂ, ದರಮೈ ಎಲ್ಲರಿಗೂ ಹೇಳು. ನಾನೇನು ಎದ್ರಿಕೆಮ್ಮ ಅಂತ ಗಂಡಲ್ಲ ನಾನು, ಸರಿನಾ? ನಾನು ಎದ್ರಿಕೆಮ್ಮಲ್ಲ. ನೀನು ಏನು ಮಾಡ್ಕೊಂತೀಯ ಮಾಡ್ಕೆ, ಅದು ಏನು ಮಾಡ್ಬೇಕಂತ ಇದೆಯಾ ಮಾಡಿ. ನೀನೇ ಕೊನೆಗೆ ನಾನು ಹುಡ್ಕೊಂಬರ್ಬೇಕು ಕಣೆ, ನೀನೇ ನನ್ನ ಕೊನೆಗೆ ಹುಡ್ಕೊಂಬರ್ಬೇಕು. ನೀನು ಹೇಳಿದ್ದೆ ತಾನೇ ಹೊಲನೆಲ್ಲ ಮಾರಿಸ್ತೀನಿ ನಮ್ಮಪ್ಪ ನಮ್ಮಮ್ಮ ಇಂತಾಗೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದ್ದೆ ತಾನೇ. ಏನೇ ಈಗಳೇ, ನಂದು ಹೊಲ ಐತಿ, ನಂದು ಮನೆ ಐತಿ. ನಿಮ್ಮ ಅಪ್ಪಂದು ಒಂದೇ ಇಲ್ಲ ಕಣೆ, ನಿಮ್ಮ ಅಪ್ಪಂದು ಒಂದೇ ಇಲ್ಲ. ಹೊಲ ಮನೆ ನಂದು ಐತೆ. ನಿಮ್ಮ ಅಪ್ಪಂದು ಹಬ್ಬಂದೇ ಅಂದ್ಕೊಂಡಿದ್ದೇನೆ. ರಮೇಶಪ್ಪಂದು ಹಬ್ಬಂದೇ ಅಂದ್ಕೊಂಡಿದ್ದೆ ನೀನು. ಹೊಲ ಇರೋದು ನಂದು ಐತೆ ಕಣಲೇ, ನಂದು ಐತೆ. ಅದನ್ನೆಲ್ಲ ಮಾರ್ತೀನಿ ನಾನು ಕುಡಿತೀನಿ. ಹೊಲ ಮನೆ ಎಲ್ಲ ಮಾರ್ತೀನಿ ಕಣೆ, ಮಾರ್ತೀನಿ. ನೀನು ಬಿಟ್ಟು ಹೋದೆ ಅಂತ ಹೇಳಿ ನಾನು ಹಾಗೆ ಇರ್ತೀನಿ ಅಂತ ತಿಳ್ಕೊಂಡಿದ್ದೇನೆ ನೀನು. ಯಾಕಂತ ಅಂತಮ್ಮ, ಯಾರೇ ಫೋನ್ ಮಾಡಿದ್ದು, ಯಾಕೆ ಹಿಂಗೆ ಮಾಡ್ಕೊಂಡೆ? ಅಯ್ಯೋ ನಮ್ಮ
ಚಿರು ನಿಂಗಜ್ಜಿ ಕೂಡ್ತಾ ಇದ್ದಾನೆ. ಚೀರು ಕುಡ್ದವ್ನಿ. ಏಯ್ ಅವನೆಲ್ಲಿ ಕುಡಿತಾನೆ? ಕುಡಿಯಲ್ಲ ಏನಿಲ್ಲ. ಇಲ್ಲಿ ಕೇಳಿಸ್ಕೇಳಪ್ಪ, ಜೋರಾಗಿ ಇಕ್ತೀನಿ ಸೌಂಡ ಕೇಳಿಸ್ಕೆ ಇಲ್ಲಿ. ನಿಮ್ಮ ಮನೆಯಾಗಿ ಯಾರಿಗೆ ಗೊತ್ತಾದರೂ ನಾನು ಯಾದ್ರಿಕೆಮಲ್ಲ ಕಣೆ. ಅದು ಯಾರಿಗೆ ಗೊತ್ತಾದ್ರೂ ನಾನು ಯಾದ್ರಿಕೆಮ ಅಂತಾನಲ್ಲ ಕಣೆ. ಯಾದ್ರಿಕೆಮ ಅಂತಾನಲ್ಲ. ನಿಮ್ಮ ಅಪ್ಪಗೇನು ಎರಡು ಕೊಂಬಿಕ್ಕೇವೆ, ನಿಮ್ಮಮ್ಮಗೆ ಎರಡು ಕೊಂಬಿಕ್ಕೇವೇನೆ, ಕೊಂಬಿಕ್ಕೇವೆ. ನಿಂಗಜ್ಜಿ ಸುಮ್ಮನೆ ಕೇಳಿಸ್ಕೆ ನಮ್ಮ ಚಿರು. ಯಾಕೆ ಹಿಂಗೆ ಮಾತಾಡ್ತಾನೆ ಇವನು? ಸುಮ್ಮನೆ ಕೇಳಿಸ್ಕೇಳಪ್ಪ, ಅದೇನು ಮಾತಾಡ್ತಾನೆ ನೋಡೋಣ. ನಾನು ಯಾವನಿಗೂ ಯಾದ್ರಿಕೆಮ ಅಂತ ಗಣಿಸಲ್ಲ. ನೀನು ನೋಡಿದ್ಯಲ್ಲ, ನಿಮ್ಮ ಅಕ್ಕಗೆ ಎಲ್ಲ ಒಳಗೂ ಉತ್ತರ ಕೊಟ್ಟು ಕಳಿಸ್ತೀನಿ. ಬರಲಿ, ನಿಮ್ಮ ದೊಡ್ಡ ಕೈಗೆ ನಾನು ಹೆದರಿಕೆ ಮಾಡಲ್ಲ. ನಿಮ್ಮ ಎರಡನೇ ಅಕ್ಕಯ್ಯ ಪೊಲೀಸ್ ಆಗ್ಯಾವಳೆ ಅಂತೇಳಿ ನಾನೇನು ಹೆದರಿಕೆ ಮಾಡಲ್ಲ. ನಾನು ಯಾರಿಗೂ ಹೆದರಿಕೆ ಮಾಡಲ್ವೇ, ನಾನು ಯಾರಿಗೂ ಹೆದರಿಕೆ ಮಾಡಲ್ಲ. ನೀನು ನನಗೆ ಮಕ್ಕಳ್ದಂಗೆ ನಿಮ್ಮ ಅಕ್ಕಯ್ಯರನ್ನ ಕರ್ಕೊಂಬಂದು ಗಲಾಟೆ ಮಾಡಿಸಿ ನಾನು ಮರ್ಯಾದೆ ತೆಗೆದು ಹೋಗ್ತೀನಿ. ಏಯ್ ಮುಚ್ಚ ಬಾಯಿ, ಲೌಡಕ್ಕೆ ಬಾಲ್ ಮುಚ್ಚೆ ಬಾಯ. ನನ್ನ ಹತ್ರ ಅಲೋಗಿಲ್ಲ ಅನ್ಬೇಡ. ನಾನು ಬೈತಾ ಇರ್ತೀನಿ, ನೀನು ಬೈಸ್ಕೊಂತ ಇರ್ಬೇಕು ಅಷ್ಟೇ. ನೀನು ನೋಡು, ಉಸ್ತ್ರ ಬಿಟ್ಟರೆ ಗ್ರಾಚಾರ ನೆಟ್ಟಿಗೆ ಇರಲ್ಲ. ಇದೇವ್ರಿ, ಈ ಹುಡುಗಿ ಯಾಕೆ ಹಿಂಗೆ ಮಾತಾಡುತ್ತೆ? ನಾನು ಎಂತಾನಂತ ನಿಮ್ಮ ಊರಾಗೆಲ್ಲ ಗೊತ್ತಾಗಲಿ, ನಿಮ್ಮ ಊರಾಗೆಲ್ಲ ಗೊತ್ತಾಗ್ಬೇಕು ನಾನು ಎಂತಾನಂತ. ಮುಂದಾಗೆ ನಿಮ್ಮ ದಡಮೈ ಆ ಗುಂಗ್ರು ತಲೆಯಳು ಇದ್ದಾಳಲ್ಲ, ಗುಂಗ್ರು ತಲೆಯಳು ನಿಮ್ಮ ದಡಮೈನೇ ಜಯಿ. ಅವಳಿಗೆ ಹೋಗಿ ಅವಳು ನನ್ನ ಗಂಡ ಒಳ್ಳೆನಲ್ಲ, ಕುಡುಕ, ಮೋಸಗಾಲ ಅಂತ ಹೋಗಿ ನೀನು ಹೇಳು. ಸರಿ, ನಿಮ್ಮ ದರಾಮೈಗೂ ಹೇಳು, ನಿಮ್ಮ ದಿರಪ್ಪೈಗೂ ಹೇಳು, ಎಲ್ಲರಿಗೂ ಹೇಳು. ನಾನು ಯಾರಿಗೂ ಏನಕ್ಕೆ ಸರಿ. ನಾನು ಬೇಕಿದ್ದೆ ಬಾ, ಬೇಡವಾ ಅಲ್ಲೇ ಇರು. ನಾನು ಹೊಲ ಮನೆ ಎಲ್ಲ ಮಾರ್ತೀನಿ, ನಾನು ಕುಣಿತೀನಿ, ಮಜಾ ಮಾಡ್ತೀನಿ ಕಣೆ, ಮಜಾ ಮಾಡ್ಕೊಂಡಿರ್ತೀನಿ. ನನ್ಗೆ ಆಸೆ ಪಟ್ಟ ನನ್ನ ಜೀವನದಲ್ಲಿ ಆಗಲಿಲ್ಲ ಅಂತ ನಾನು ಯಾಕೆ ತಲೆ ಕೆಡಿಸ್ಕೊಬೇಕು? ನಾನು ತಲೆನೇ ಕೆಡಿಸ್ಕೊಂಬಲ್ಲ. ನಾನು ಹೆಂಗೆ ಅಂತ ಹೇಳಿ. ಚಿರು ಏಯ್, ನಿನ್ನ ವಲ್ಲಸ್ ಬಾಯಿಗೆ ನನ್ನ ಶೀರು ಅಂತ ಕಾಣಿಬೇಡ. ಸರಿ, ಶೀರು ಅಂತ ಕಾಣೋದು ಬಿಟ್ಟರೆ ಬಾಯಿಗೆ ಬಂದು ಪ್ರೇಮಿಕೆ ಕಂಟಾಕ್ಬಿಡ್ತೀನಿ. ಬಾಯಿ ತುಟಿ ಎರಡು ಮಾಡೋಕ್ಕೆ ಬರಬಾರ್ದು. ಹಂಗೆ ಮಾಡ್ತೀನಿ ಲೌಡಿ ಮುಂಡೆ. ನನ್ನೇ ಬಿಟ್ಟು ಹೋಗಿದ್ಯಾ ತಾನೇ, ನಿಮ್ಮ ಅಕ್ಕನೆಲ್ಲ ಕರ್ಕೊಂಬ. ಸರಿನಿ, ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕರ್ಕೊಂಬ. ನಾನು ಯಾವನಿಗೂ ಹೆದರಿಕೆ ಮಾಡಲ್ಲ, ಯಾರಿಗೂ ನಾನು ಕೇರ್ ಮಾಡಲ್ಲ. ಸರಿ, ನಾನು ಯೋಚನೆ ಬೋತಾರೆ ಕರ್ಕೊಂಬಾರಿ ನಿಮ್ಮೂರಾಗೆ. ಚಿರು ಮೋಸ್ಕಾರ, ಸುಳುಗಾರ, ಒಳ್ಳೆಯನಲ್ಲ, ಕುಡುಕ ಅಂತ ಹೇಳಿ ಇಡೀ ಊರಲ್ಲೇ ನಾನು ತಲೆ ಕೆಡಿಸ್ಕೊಂಬಕ್ಕೆ ಗಂಡಸಲ್ಲ. ನಾನೀಗ ಒಂದು ಸತಿ ಚೀತು ಅಂತ ಮುಗಿದ್ಮೇಲೆ ಅಷ್ಟೇ. ನಾನು ನೀವು ಏನು ಮಾಡಿರು ನನ್ನ ನಿಮ್ಮ ತಲೆ ಕೆಡಿಸ್ಕೊಂಬಲ್ಲ. ಏನು ಅಷ್ಟೇ. ಕಟ್ ಮಾಡೆ ಕಟ್ ಮಾಡಿ. ನಾನು ಅಂತ ಯಾಕಂತೀಯ? ನಿಮ್ಮ ದರಿದ್ರ ವಾಯ್ಸು ನನ್ನ ಕಿವಿಯಾಗೆ ಕೇಳೋಕೆ ಆಗ್ತಾಯಿಲ್ಲ. ಕಟ್ ಮಾಡು. ಫೋನು ಇವತ್ತಿಂದ ತೆಗೆದು ಗಾಡಿಗೆ ಎಸಿತಾಯಿನಿ. ನನ್ನ ಫೋನಿಲ್ಲ, ಏನೂ ಇಲ್ಲ. ನೀನೇ ಇಲ್ಲ, ನೀನೇನು ಮೋಸ ಮಾಡಿ ಹೋಗಿದ್ಯಾ ಅಂದಮೇಲೆ ನನಗೆ ಇನ್ಯಾಕೆ ನನಗೆ? ಕಟ್ ಮಾಡೆ ಫೋನ, ಕಟ್ ಮಾಡಲೇ. ಹಲೋ ಚಿರಪ್ಪ ಕಟ್ ಮಾಡ್ದ. ಅಲ್ಲ, ಯಾಕೆ ಹಂಗೆ ಮಾತಾಡ್ತಾ? ನಾನು ಕುಡಿತಾ ನೀನು? ಅದೇನೇನಾಗೈತೋ ಏನೋ, ನಮ್ಮ ಹುಡುಗನಂತ ಏನೂ ಹೇಳಿಲ್ಲ. ಅವ್ನು ಮಾತಾಡೋದು ನೋಡಿದ್ರೆ ಇವರೆಲ್ಲ ಹೋದಾಗ ಅಲ್ಲೇನೋ ಗುದ್ದಾಡ್ಕೊಂಬಂದವ್ರಿ. ನಿಮ್ಮ ಅಕ್ಕ ನನ್ನ ಗುದ್ದಾಡಿರು ಬಂದು ಇಲ್ಲಿಗೆ ಅಂತ ಮಾತಾಡ್ತಾ ಇದ್ದ. ಅಯ್ಯೋ ಏನಾಗೈತೋ ಏನೋ. ಅಯ್ಯೋ ನಮ್ಮ ಚಿರಪ್ಪ ನೋಡಿ ಹೆಂಗೆ ಮಾತಾಡ್ತಾನೆ. ಅಯ್ಯೋ ಕುಡಿತಾನೆ, ಅಯ್ಯಪ್ಪ ದೇವ್ರೆ ಹೆಂಗೆ ಮಾತಾಡ್ತಾನೆ ನೋಡಿ. ನಿಂಗಜ್ಜಿ ನಮ್ಮ ಚಿರೋನು ಮಾತಾಡಿದ್ದು ಕಾಣಿ, ಅವನೇ ಆಗಿದ್ದ, ಕುಡ್ದಿರಂಗಿದ್ದ, ಅವನೇ ಆಗ್ಯಾವ. ಅವನೇ ಮಾತಾಡಿದ್ದು, ಅವನೇ ಮತ್ತೆ ಇನ್ಯಾರು ಫೋನ್ ಮಾಡ್ತಾರೆ? ಅಲ್ಲ ಯಾಕೆ ಹಂಗೆ ಹುಡ್ಗ ಆಕೆ ಗಣೇಶ ಅಂತ ಬಂದಿಲ್ಲ. ಅಯ್ಯೋ ದೇವ್ರಿ, ತಡಿದಿ ಸಂಬಂಧಕ್ಕೆ ಅವಳಿಗೆ ಗೊತ್ತಾಗುತ್ತೆ. ಅಯ್ಯೋ ಶಿವನಿ, ನಮ್ಮ ಚಿರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾನೋ ಏನೋ. ಅಯ್ಯೋ ಕುಡ್ದಿದ್ದ, ಹೆಂಗೆ ಬೇಕು ಹಂಗೆ ಮಾತಾಡ್ದ. ಅದೇನಾಗೈತೆ ಏನು ಅಂತ ನನಗೊಂದು ವಿಷಯ ಗೊತ್ತಿಲ್ಲ. ನಮ್ಮ ಹುಡುಗರ್ನಂತ ಯಾತು ಅವಳಿಲ್ಲ, ಯಾಕೆ ಹಂಗೆ ಮಾತಾಡಿದ್ನೋ ಏನೋ. ಹೆಂಗೆಂಗೋ ಮಾತಾಡ್ದ ಅಯ್ಯಪ್ಪ ನಮ್ಮ ಚಿರು ಅಂತ ನಾನು ಅಂದ್ಕೊಂಡೇ ಇಲ್ಲ, ಹಂಗೆ ಮಾತಾಡ್ದ. ಅಯ್ಯೋ ದೇವ್ರಿ, ಏನಾಗೈತೆ ಏನೋ. ನನ್ನ ಮಕ್ಳನ್ನ ಕೇಳಬೇಕು. ಬರಲಿ ನಮ್ದು ಈಗ ಸಮಾನೂ ಅವೆಲ್ಲ ಬರಲಿ, ಸಂಗೀತಮ್ಮನು ಕೇಳ್ತೀನಿ. ಅಯ್ಯೋ ದೇವ್ರಿ, ಯಾಕೆ ಹಿಂಗೆ ಮಾತಾಡಿದ್ನೋ ಏನೋ. ನಮ್ಮ ಚಿರು ಒಳ್ಳೆ ಹುಡುಗ ಅನ್ಕೊಂಡಿದ್ವಿ ರಾಮ. ಇದನ್ನ ಕೇಳೋಕ್ಕಾಗ್ತಿಲ್ಲಪ್ಪ ನನ್ನ ಕೈಲಲ್ಲಿ ಮಾತಾಡೋದು ನೋಡಿ ನನಗೆ ಆಶ್ಚರ್ಯ ಆದಂಗೆ ಆಗ್ತೈತಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.